ಇದು ನೋಡಿ ISI ಫ್ರೇಮ್, ಇದರ ಶೇಪ್ ನೋಡಿ. ಇದು ಕೂಡ ISI ಫ್ರೇಮೇ, ಆದರೆ ಈ ಕಟಿಂಗ್ ಶೇಪ್ ಏನಿದೆಯಲ್ಲ ಇದು ಡಿಫ್ರೆಂಟ್ ಇದೆ. ನಮ್ಮ ಕಡೆ ಈ ಥರ ಫ್ರೇಮ್ನ ಯೂಸ್ ಮಾಡ್ತಾರೆ. ಈ ಥರ ಕಟ್ ಶೇಪ್ ಇರೋದ್ರಿಂದ ಡಿಸಡ್ವಾಂಟೇಜ್ ಏನು ಅಂದರೆ, ನಾವು ಯಾವಾಗ ಹುಳನ್ನು ಎತ್ತುತ್ತೀವಿ, ಫ್ರೇಮನ್ನು ತೆಗಿತೀವಿ, ಆವಾಗ ಈ ಎರಡು ಜಾಯಿಂಟ್ಗಳ ಮಧ್ಯೆ, ಈ ಎರಡರ ಮಧ್ಯೆ ಹುಳ ಸಿಕ್ಕಾಕ್ಕೊಂಡು ಸಾಯುತ್ತೆ, ಅಥವಾ ಹುಳಕ್ಕೇನಾದರೂ ಡಿಸ್ಟರ್ಬ್ ಆಗುತ್ತೆ. ಆವಾಗ ನಮಗೆ ಚುಚ್ಚೋ ಸಾಧ್ಯತೆ ಜಾಸ್ತಿ. ಅದೇ ಥರ ಇದರಲ್ಲಿ ನೋಡಿ, ಇದರಲ್ಲಿ ಈ ಥರ ಗ್ಯಾಪ್ ಇರುತ್ತೆ. ಗ್ಯಾಪ್ ಇರೋದ್ರಿಂದ ನಮಗೇನಾಗುತ್ತೆ, ನೀಟಾಗಿ ಗ್ಯಾಪ್ ಇರೋದ್ರಿಂದ ಹುಳಕ್ಕೇನಾದ್ರು ತೊಂದರೆ ಆಗೋದು ಅಥವಾ ಮಧ್ಯ ಸಿಕ್ಕಾಕೊಂಡು ಸಾಯೋದು ಈ ಥರದ್ದೆಲ್ಲ ಇರಲ್ಲ. ಸೊ ಆವಾಗ ಅವಕ್ಕೆ ಡಿಸ್ಟರ್ಬೆನ್ಸು ಕಡಿಮೆ, ಸ್ಮೂತ್ ಹ್ಯಾಂಡ್ಲ್ ಕೂಡ ಆಗುತ್ತೆ. ಸೊ ಈ ಥರ ಫ್ರೇಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೇಮ್ಗಳಿರುತ್ತೆ ಬಾಕ್ಸಲ್ಲಿ. ಅದಕ್ಕೆ ನಾವು ಈ ಥರ ಎತ್ತಿದಾಗ ಎರಡರ ಮಧ್ಯೆ ಸಿಕ್ಕಾಕ್ಕೊಂಡು, ಈ ಫ್ರೇಮ್ ಮತ್ತು ಈ ಫ್ರೇಮ್ ಮಧ್ಯೆ ಸಿಕ್ಕಾಕ್ಕೊಂಡು ಈ ಥರ ಇರುತ್ತೆ. ಸೊ ನಾವು ತೆಗೆದಾಗ ಈ ಥರ ಎತ್ತಿದಾಗ ಇದು ಎರಡರ ಗ್ಯಾಪಲ್ಲಿ, ಈ ಗ್ಯಾಪಲ್ಲಿ ಸಿಕ್ಕಾಕ್ಕೊಂಡು ಸಾಯೋದು ಕಡಿಮೆ ಆಗುತ್ತೆ, ಸ್ಮೂತ್ ಹ್ಯಾಂಡ್ಲಿಂಗ್ ಆಗುತ್ತೆ, ಆಮೇಲೆ ನಮಗೆ ಚುಚ್ಚೋದು ಕೂಡ ಕಡಿಮೆ ಆಗುತ್ತೆ. ಅದೇ ಈ ಟೈಪ್ ಫ್ರೇಮ್ ಆದರೆ ತೋರಿಸ್ತೀನಿ. ಈ ಥರ ಎದ್ದಾಗ ನೋಡಿ, ಒಂದಕ್ಕೊಂದು ಜಾಯಿಂಟ್ ಇರೋದ್ರಿಂದ ಮಧ್ಯ ಸ್ಪೇಸ್ ಬಿಡಲ್ಲ. ನಾವು ಫ್ರೇಮನ್ನು ಈ ಫ್ರೇಮ್ ಹೈಟಿಗೆ ಇದೆ ಅಂದ್ಕೊಡಿ, ಈ ಥರ ಇದ್ದಾಗ ಇದನ್ನು ಈ ಥರ ಎತ್ತಿದಾಗ ಸೊ ಮಧ್ಯ ಸಿಕ್ಕಿ ಸಾಯುತ್ತೆ, ಸ್ವಲ್ಪ ಕ್ರಾಸ್ ಆಗಿ ಈ ಥರ ಆದಾಗ. ಆರ್ ನಾವು ಈ ಥರ ಇಟ್ಕೊಂಡಿರ್ತೀವಿ, ಸ್ವಲ್ಪ ಸರಿಸಿ ಈ ಥರ ಫುಲ್ ಇದ್ದಾಗ, ಇಲ್ಲೂ 3 ಫ್ರೇಮ್ ಹಾಕಿದ್ರೆ ಇದು 7 ಫ್ರೇಮ್ ಬಾಕ್ಸು, 7 ಫ್ರೇಮ್ ಹಾಕಿದಾಗ ನಾವು ಸ್ವಲ್ಪ ಸರಿಸ್ಕೊಂಡು ಈ ಥರ ಎತ್ತಬೇಕಿದ್ರೆ ಓಕೆ, ಹೆಂಗೋ ಎತ್ತಿಬಿಡ್ತೀವಿ. ಕೆಳಗಡೆ ಇಡಬೇಕಿದ್ರೆ ಈ ಥರ ಒಂದಕ್ಕೊಂದು ಟಚ್ ಆಗಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನೋಡೋಕ್ಕೆ ಪೆಟ್ಟಾಗುತ್ತೆ, ಆಮೇಲೆ ನಮಗೆ ಚುಚ್ಚೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಥರ ಶೇಪ್ಗಿಂತ ಈ ಥರ ಕಟ್ ಶೇಪ್ ಏನಿದೆ, ಈ ಏನು ಕಟ್ ಶೇಪ್ ಇದೆಯಲ್ಲ ಆ ಥರ ಕಟ್ ಶೇಪ್ಗಿಂತ ಈ ಥರ ಕೋನಿಕಲ್ ಶೇಪ್ ಇರೋದು ಬೆಟರ್. ಗ್ಯಾಪಲ್ಲಿ ಸಿಕ್ಕಾಕ್ಕೊಂಡು ಸಾಯೋಲ್ಲ, ಸ್ಮೂತ್ ಹ್ಯಾಂಡ್ಲಿಂಗು ಆಗುತ್ತೆ, ಆಮೇಲೆ ಚುಚ್ಚೋದು ಕೂಡ ಕಡಿಮೆ ಆಗುತ್ತೆ. ನಮ್ಮ ಮಲೆನಾಡು ಸೈಡೆಲ್ಲ ಈ ಥರ ಫ್ರೇಮ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಸ್ಮೂತ್ ಹ್ಯಾಂಡ್ಲಿಂಗಾಗಿ.